ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತು ಡ್ಯೂಟಿ ಮಾಡೋಣ ಅಂತ ಮನೆಯಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ. ಹೋಗ್ತಾ ಇದ್ದೆ, ನಾನು ಹೊಸ ರೋಡ್ಗೆ ಹೋಗ್ತಾ ಇದ್ದೆ. ಹೊಸ ರೋಡಿಂದ ಹೋಗಬೇಕಾದ್ರೆ ಒಂದು ಡ್ಯೂಟಿ ಬಂತು. ಎಲೆಕ್ಟ್ರಾನ್ ಸಿಟಿಗೆ ಡ್ಯೂಟಿ ತೊಗೊಂಡೆ. ಕಸ್ಟಮರ್ ಕಾಲ್ ಮಾಡಿದೆ. ಕಸ್ಟಮರ್ ಕೂಡ ಲೊಕೇಶನ್ ಕಡೆಗಿದೆ, ಬನ್ನಿ ಸರ್ ಅಂತ ಹೇಳಿದ್ರು. ಹಾಗಾಗಿ ಲೊಕೇಶನ್ಗೆ ಹೋಗಿ ಪಿಕಪ್ ಪಾಯಿಂಟಿಗೆ ಬಿಟ್ಟೆ ಗಾಡಿ. ಕಸ್ಟಮರ್ ಎರಡೇ ಐಟಮ್ಸ್ ಇರೋದು, ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ಕೂಡ ಕಸ್ಟಮರ್ ಜೊತೆ ಸೇರಿ ಹೆಲ್ಪ್ ಮಾಡಿಕೊಂಡು ಓಕೆ ಸರ್ ಆಯಿತು ಅಂದರೆ ಅವರು ಬೈಕಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಸರಿ ಸರ್ ಆಯಿತು ಅಂತೇಳಿ ಅದರಿಂದ ಲೋಡ್ ಮಾಡ್ಕೊಂಡು ಗಾಡಿನ ಹೊರಟೆ. ತುಂಬ ಮಳೆ ಹೋದು ರೋಡ್ಗಳೆಲ್ಲ ಕಿತ್ತೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಡ್ಯೂಟಿ ತೊಗೊಂಡಿದ್ದೀನಿ, ಹೋಗಲೇಬೇಕು. ಹೇಗಿದ್ರು ನಮ್ಮ ಡ್ರೈವರ್ಗಳ ಪರಿಸ್ಥಿತಿ ಇದೇ ಥರ ಇರೋ ಜೀವನಗಳು. ಸರಿ ಅಂತೇಳಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಅವರಂದರು, ಸರ್ ಬರ್ತೀನಿ ಒಂದು 5 ನಿಮಿಷ, ನೀವು ಹೋಗ್ತಾ ಇರಿ ಸರ್ ಮುಂದೆ ಅಂತೇಳಿ ನನ್ನ ಫಸ್ಟು ಕಳಿಸಿದ್ರು. ಸರಿ ಸರ್ ಆಯಿತು ಅಂತೇಳಿ ಹೋಗಿ ಡ್ರಾಪ್ ಪಾಯಿಂಟ್ ನಾನು ರೀಚ್ ಆಗೋಷ್ಟೊಳಗೆ ಕಸ್ಟಮರ್ ಕೂಡ ಬಂದರು. ಬಂದು ಕೂಡ ಗಾಡಿನ ಅನ್ಲೋಡ್ ಮಾಡ್ಕೊತೀನಿ ಅಂತ ಹೇಳಿದ್ರು. ಸರಿ ಅಂತೇಳಿ ಈಗ ವೆಯ್ಟ್ ಮಾಡ್ತಾಯಿದ್ದೆ. ಬಂದರು ಕಸ್ಟಮರು ಅನ್ಲೋಡ್ ಮಾಡಿಕೊಂಡ್ರು ಗಾಡಿನ. ಸರಿ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ಕಸ್ಟಮರ್ ಯಾವ್ದಾದ್ರು ಡ್ಯೂಟಿ ಬಂದರೆ ತೊಗೊಳ್ಳಿ ಸರ್, ಟ್ರಿಪ್ ಎಂಡ್ ಮಾಡಿ ಸರ್, ಪರವಾಗಿಲ್ಲ ಅಂತ ಹೇಳಿದ್ರು. ಬೇಗ ಅನ್ಲೋಡ್ ಎರಡೇ ಐಟಮ್ ತಾನೆ ಅಂತೇಳಿ ಅನ್ಲೋಡ್ ಮಾಡ್ಕೊಂಡು ನಿಂತ್ಕೊಂಡೆ. ಸರಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ವೆಯ್ಟ್ ಮಾಡಬೇಕಾದ್ರೆ ಅಲ್ಲಿಂದ ಲೊಕೇಶನಿಂದ 4 ಕಿಲೋಮೀಟರ್ ಪಿಕಪ್ ಡ್ಯೂಟಿ ಹೇಳಿದ್ರು. ಸರಿ ಅಂತೇಳಿ ಕಸ್ಟಮರ್ಗೆ ಮಾತಾಡಿದೆ. ಓಕೆ ಬನ್ನಿ ಸರ್ ಅಂತ ಹೇಳಿದ್ರು. ಸರಿ ಅಂತ ಹೊರಟೆ. ಅದು ಹೋಗ್ಬೇಕಾದ್ರೆ ರೋಡ್ ತುಂಬ ಎಲ್ಲ ಕೆಟ್ಟಾಗಿತ್ತು. ಸರಿ ಅಂತ ಹೋದೆ. ಅಲ್ಲೋಟೆ ಕೆರೆ ರೋಡ್ ತೋರಿಸ್ತು. ಕೆರೆ ರೋಡಲ್ಲಿ ಹೋದರೆ ರೋಡೇ ಇಲ್ಲ. ಏನು ಮಾಡಲಿ, ವಾಪಸ್ ತಿರುಗಿಸ್ಕೊಂಡು ಮತ್ತೆ ಬಂದೆ. ಕಸ್ಟಮರ್ ಹಿಂಗೆ ಒಂದು ಲೋಡ್ ಪಾಯಿಂಟ್ ಬಿಟ್ಟೆ, ಗಾಡಿ ಲೋಡ್ ಕೂಡ ಆಯಿತು. ಕಸ್ಟಮರ್ ಸರಿ ಸರ್ ನೀವು ಲೋಡ್ ಮಾಡ್ಕೊಂಬನ್ನಿ, ನಾನು ಡ್ರಾಪ್ ಪಾಯಿಂಟಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಸರಿ ಸರ್ ಓಕೆ ಅಂತೇಳಿ ಅಲ್ಲಿ ಗಾಡಿ ಕೂಡ ಲೋಡ್ ಆಯಿತು. ಲೋಡ್ ಆದಮೇಲೆ ಸರಿ ಅಂತ ಹೊರಟೆ. 1.5 ಕಿಲೋಮೀಟರ್ ಆಯಿತು. ಸರಿ ಅಂತೇಳಿ ಸರಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಡ್ರಾಪ್ ಪಾಯಿಂಟ್ ಹೊರಟೆ. ಎಲೆಕ್ಟ್ರಾನ್ ಸಿಟಿ ಆಲ್ಮೋಸ್ಟ್ ಜೈಲ್ ಹತ್ರ ಡ್ರಾಪ್ ಇದ್ದು. ಸರಿ ಅಂತೇಳಿ ಡ್ರಾಪ್ ಪಾಯಿಂಟ್ಕೊಂಡು ಹೋದೆ. ಡ್ರಾಪ್ ಕೂಡ ಆಯಿತು. ಕಸ್ಟಮರ್ ಬೇಗ ಇಳಿಸ್ಕೊಂಡು ಅಮೌಂಟ್ ಕೂಡ ಕೊಟ್ಟರು. ಸರಿ ಅಂತೇಳಿ ಮುಂದೆ ಗಾಡಿನ ಮೂವ್ ಮಾಡಿ ಸರ್, ಅದರ ಡ್ಯೂಟಿ ಬಂದರೆ ತೊಗೊಳ್ಳಿ ಅಂತ ಹೇಳಿದ್ರು. ಸರಿ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ವೆಯ್ಟ್ ಮಾಡಬೇಕಾದ್ರೆ ಮತ್ತೆ ಒಂದು ಡ್ಯೂಟಿ ಬಂತು. ಸರಿ ಅಂತೇಳಿ ಅಲ್ಲಿಂದ ಡ್ಯೂಟಿ ತೊಗೊಂಡು ಹೊರಟೆ ಮೇಲೆ ಕಸ್ಟಮರ್ ಕಾಲ್ ಮಾಡಿದೆ, ಬನ್ನಿ ಸರ್ ಅಂತ ಹೇಳಿದ್ರು. ಸರಿಯಪ್ಪ ಏನಪ್ಪ ಇದು ಅಂತೇಳಿ 3 ಕಿಲೋಮೀಟರ್ ಪಿಕಪ್ ಇತ್ತು, ಪರವಾಗಿಲ್ಲ ಅಂತ ಗಾಡಿ ಲೋಡ್ ಬಿಟ್ಟೆ. ಗಾಡಿ ಕಸ್ಟಮರ್ ಲೋಡ್ ಮಾಡಿ 1 ಅಡಿ ಆಚೆ ಬರ್ತಾಯಿತ್ತು. ಸರ್ ಜಾಸ್ತಿ ಬರುತ್ತೆ ಅಂತ. ಇಲ್ಲ ಸರ್, ಇಲ್ಲ 500 ಮೀಟ್ರು ಅಂತ ಹೇಳಿದ್ರು. ಸರಿ ಅಂತೇಳಿ ಲೋಡ್ ಮಾಡ್ಕೊಂಡು ಹೊರಟೆ. ಸರಿ ಅಂತೇಳಿ ಡ್ರಾಪ್ ಪಾಯಿಂಟ್ ಕೂಡ ರೀಚ್ ಆದೆ. ಕಸ್ಟಮರು ಸರಿ ಸರ್ ಅನ್ಲೋಡ್ ಮಾಡ್ತೀನಿ ಅಂದರು. ಸರಿ ಅಂತೇಳಿ ಬೇಗ ಅನ್ಲೋಡ್ ಮಾಡಿಕೊಟ್ರು. ನೆಕ್ಸ್ಟ್ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ನನ್ನ ಡ್ಯೂಟಿ ಬಂತು. ಡ್ಯೂಟಿ ತೊಗೊಂಡೆ. ಪಿಕಪ್ ಬಂದು 7 ಕಿಲೋಮೀಟರ್ ಕೊಟ್ಟರು. ಸರಿ ಅಂತೇಳಿ ಡ್ರಾಪ್ ಎಲ್ಲಪ್ಪ ಅಂತ ನೋಡಿದ್ರೆ ಅದು ಬಂದು ಎಲೆಕ್ಟ್ರಾನ್ ಸಿಟಿ ಹತ್ರ ಇತ್ತು. ಮತ್ತೆ ಸರಿ ಅಂತೇಳಿ ಮತ್ತೆ 2 ಕಿಲೋಮೀಟರ್ ಪಿಕಪ್ ಹೋದೆ. ಹೋಗಿ ಕಸ್ಟಮರ್ ಹತ್ರ ಪಿಕಪ್ ಪಾಯಿಂಟ್ ಹತ್ರ ಹೋದೆ. ಕಸ್ಟಮರು ಐಟಮ್ನ ಲೋಡ್ ಮಾಡಿ 2 ಕಾರ್ಟನ್ ಬಾಕ್ಸ್ ಹಾಕಿದ್ರು. 2 ಕಾರ್ಟನ್ ಬಾಕ್ಸ್ ಹಾಕಿದ್ರು. ಹೊರಟೆ. ಸರ್ ಬರ್ತೀನಿ ನಾವು ಕಾರಲ್ಲಿ, ನೀವು ನಡೀರಿ ಸರ್ ಅದು. ಸರಿ ಅಂತೇಳಿ ಅಲ್ಲಿಂದ ನಾನು ಗಾಡಿನ ಮೂವ್ ಮಾಡ್ಕೊಂಡು ಮುಂದೆ ಬರ್ತಾಯಿದ್ದೀನಿ. ಕಸ್ಟಮರ್ ಕಾರಲ್ಲಿ ಕಾಣ್ತಾರೋ ಮತ್ತೆ ಕಾಣಲೇ ಇಲ್ಲ. ಸರಿ ಅಂತೇಳಿ ಏನು ಮಾಡೋಕ್ಕಾಗಲ್ಲ. ಹೋದೆ ಡ್ರಾಪ್ ಪಾಯಿಂಟ್ ಹತ್ರ ಗಾಡಿ ತೊಗೊಂಡು ನಿಲ್ಲಿಸಿ ಒಂದು 5 ನಿಮಿಷ ವೆಯ್ಟ್ ಮಾಡಿದೆ. ವೆಯ್ಟ್ ಮಾಡಿದ್ಮೇಲೆ ಕಸ್ಟಮರ್ ಬಂದರು. ಸರಿ ಅಂತೇಳಿ ಗಾಡಿನ ಅನ್ಲೋಡ್ ಬಿಟ್ಟೆ. ಕಸ್ಟಮರ್ ಗಾಡಿನ ಅನ್ಲೋಡ್ ಮಾಡಿದ್ರು. ಸರಿ ಅಂತ ಅಲ್ಲಿಂದ ಮುಂದೆ ಬಂದೆ. ಯಾವುದೂ ಡ್ಯೂಟಿ ಬರಲಿಲ್ಲ, ಮನೆಗೆ ಬಂದೆ.